दफा कोई पागल हुआ जाना मेरे सवालों का मंजर तू हाँ मैं सूखा सा सारा ಸೊ ಹೇ ಎವ್ರಿ ಒನ್, ಮಾನ್ಸೂನ್ ಸ್ಟಾರ್ಟ್ ಆಗೋಗಿದೆ ಆ್ಯಂಡ್ ಮಹಾರಾಷ್ಟ್ರ ಫೇಮಸ್ ಇರೋದೇ ವಾಟರ್ ಫಾಲ್ಸಿಗಂತ ಹೇಳಿ. ಸೊ ನಾವಿವಾಗ ಅಲ್ಲಿರೋ ಒಂದು ವಾಟರ್ ಫಾಲ್ಸಿಗೆ ವಿಸಿಟ್ ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಆ ವಾಟರ್ ಫಾಲ್ಸ್ ಹೆಸರು ಬಂದುಬಿಟ್ಟು ಅಂಬೋಲಿ ವಾಟರ್ ಫಾಲ್ಸ್ ಅಂತ ಹೇಳಿ. ಸೊ ನಾವಿವಾಗ ಬೆಳಗಾವಿಯಿಂದ ಅಂಬೋಲಿ ವಾಟರ್ ಫಾಲ್ಸ್ಗೆ ಹೊರಡ್ತಾ ಇದ್ದೀವಿ. ಅದು ಬೆಳಗಾವಿಯಿಂದ 70 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ನೀವು ಬೆಳಗಾವಿಯಲ್ಲಿದ್ದರೆ ತುಂಬ ವಾಟರ್ ಫಾಲ್ಸನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಒಂದು ಸುರಳ್ ವಾಟರ್ ಫಾಲ್ಸ್, ಬಾಬಾ ವಾಟರ್ ಫಾಲ್ಸ್ ಆ್ಯಂಡ್ ಅಂಬೋಲಿ ವಾಟರ್ ಫಾಲ್ಸ್. ಅಂಬೋಲಿ ಮಾನ್ಸೂನಲ್ಲೇ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಇವತ್ತು. ಸೊ ಅಂಬೋಲಿಗೆ ಹೋಗ್ತಾನೆ ಆನ್ ದ ವೇನೇ ಒಂದು ಪಾಯಿಂಟ್ ಬರುತ್ತೆ, ನಾಂಗರ್ ವ್ಯೂ ಅಂತ ಹೇಳಿ. ಸೊ ಇವಾಗ ನಾವು ಅಲ್ಲೇ ಇರೋದು. ನೋಡೋಣ ಬನ್ನಿ ಇದು ವ್ಯೂ ಹೇಗಿದೆ ಅಂತ ಹೇಳಿ. ಇಲ್ಲಿ ನೋಡ್ಲಿ, ಸೊ ನಾವು ಎಂಜಾಯ್ ದ ಸಿನಿಮ್ಯಾಟಿಕ್ಸ್. So let's go to the Amboli now. ಸೊ ಅಂಬೋಲಿಗೆ ಹೋಗ್ತಾನೆ ಅಲ್ಲಿ ಒಂದು ವ್ಯೂ ಪಾಯಿಂಟ್ ನೋಡಿಕೊಂಡು ಇವಾಗ ನಾವು ಇಲ್ಲಿ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ ಈ ಹೋಟೆಲ್ಗೆ. ಸೊ ಇನ್ನೂ ಅಂಬೋಲಿಗೆ ಹೋಗೋಕ್ಕೆ ನಮಗೆ ಒಂದು ಹಾಫ್ ಆನ್ ಅವರ್ ಬೇಕು, ಯಾಕಂದರೆ ಅಂಬೋಲಿ ಬಂದುಬಿಟ್ಟು ಇನ್ನೂ ಇಲ್ಲಿಂದ 10 ಕಿಲೋಮೀಟರ್ಸ್ ಇರೋದು. ಸೊ ಇವಾಗ ಬಂದುಬಿಟ್ಟು ಟೈಮ್ ಬಂದುಬಿಟ್ಟು 9 ಗಂಟೆ. ಸೊ ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ರೀಚ್ ಆಗೋಕ್ಕೆ ಒಂದು 10 o'clock ಆಗುತ್ತೆ. ಸೊ ಇವಾಗ ನಾವು ಮಹಾರಾಷ್ಟ್ರದಲ್ಲಿ ಫೇಮಸ್ ಇರೋ ಮಿಸಲ್ ಪಾವ್ನ ಬ್ರೇಕ್ಫಾಸ್ಟಿಗೆ ಆರ್ಡರ್ ಮಾಡಿದ್ದೀವಿ. ಕಿರಣ್, ನಿಂಗೇನ ಮಿಸಲ್ ಪಾವ್ ಏನು ತಿಂತೀವ? ಮಿಸಲ್ ಪಾವ್ ಬಗ್ಗೆ ಏನು ಮಹಾರಾಷ್ಟ್ರ ಫೇಮಸ್ ಅಂತ ತೊಗೊಳತ್ತೇನು? ಹೆಂಗೆ ಮಹಾರಾಷ್ಟ್ರ ಫೇಮಸ್ ಮಿಸಲ್ ಪಾವ್ ಅಂತ ತೊಗೊಳತ್ತೆ? महाराष्ट्र फेमस मिसल पाव. ಇವಾಗ ನಾವು ಮಹಾರಾಷ್ಟ್ರ ದ ಮಿಸಲ್ ಪಾವ್. ಸೊ ಇವಾಗ ನಮ್ಮ ಟೇಬಲಲ್ಲಿ ಮಹಾರಾಷ್ಟ್ರ ಸ್ಪೆಷಲ್ ಮಿಸಲ್ ಪಾವ್ ಬಂದಿದೆ. ಕಿರಣ್ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತೀರ? ಲೆಟ್ಸ್ ಕಮ್ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡ ಕಿರಣ್, ಹೇಗಿದೆ ಮಿಸಲ್ ಪಾವ್? ಟೇಸ್ಟ್ ಮಾಡಿದ್ಯಾ? ಟೇಸ್ಟ್ ಮಾಡ್ತಾ ಇದ್ದೀನಿ. ಹೆಂಗೈತ್ಲೆ? ಮಸ್ತ್ ಇದೆಯಾ? ಸೂಪರ್, ನೈಸಾ? ಎಂಜಾಯ್ ಯುವರ್ ಮಿಸಲ್ ಪಾವ್. ಚಿಯರ್ಸ್. ಸೊ ಇವಾಗ ನಾವು ಮಿಸಲ್ ಪಾವ್ ತಿನ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಇವಾಗ ಅಂಬೋಲಿ ಕಡೆ ಹೊರಟಿದ್ದೀವಿ. ಆ್ಯಂಡ್ ಇಲ್ಲೆಲ್ಲೋ ಒಬ್ಬರು ಹಣ್ಣು ಮಾರ್ತಾ ಇದ್ದಾರೆ. ಯಾವ ಹಣ್ಣು ಅಂತ ನೋಡ್ಕೊಂಬರೋಣ. ಫ್ರೆಶ್ ಆಗಿ ಹಣ್ಣು ಹಿಡ್ಕೊಂಡ್ಬಂದಿದ್ದಾರೆ ಇವರು. ಇದನ್ನ ಹೆಂಗೆ ಅನಿಸ್ಲೇ ಬ್ರೇಕ್ಫಾಸ್ಟಾ? ಯಾ ಇಟ್ಸ್ ಸೂಪರ್. ಚಲೋ ಅನಿಸ್ತಾ? ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್. ಓಕೆ. ಟೇಸ್ಟು ಒಂದು ಬೇರೆ ಲೆವೆಲ್ ಆಗೇ ಇತ್ತು. ಓಕೆ. ಮಿಸಲ್ ಪಾವ್ ಒಟ್ಟಿನಲ್ಲಿ ಇಷ್ಟ ಆಯ್ತು ನನಗೆ. ಎಸ್ ಎಸ್ ಎಸ್. ಓಕೆ, ಇಲ್ಲಿ ಯಾರೋ ಒಬ್ಬನು ಹುಡುಗ ಹಣ್ಣು ಮಾರ್ತಾ ಇದ್ದಾನೆ. ನೋಡೋಣ ಬನ್ನಿ, ಇವನ ಹತ್ರ ಕೇಳೋಣ ಎಷ್ಟು ಅಂತ ಹೇಳಿ. कितीला रे? किती? 20 ला 50 ला 3.
ವೀಸ್ಲಾ एक 50ला 3. 20 ರೂಪಾಯಿಗೆ ಒಂದಂತೆ 50 ರೂಪಾಯಿಗೆ ಎರಡಂತೆ ಹೇಳ್ತಾ ಇದ್ದಾನೆ. 50 ರೂಪಾಯಿಲ್ಲ ತಿನ್ಕಾಯಿ ದೋನ್ 3. 50 ರೂಪಾಯಿಗೆ ಮೂರಂತೆ ಏನೋ. ದೇ ಎಷ್ಟು ತೊಗೊಳ್ಳೋಣ? ದೋನ್ ದೇ ರೇ ತಿಂದೆ. ಸೊ ಕವಳೆ ಹಣ್ಣು ಅಂತಂದರೆ ಇದೆ ನೋಡಿ, ಈ ಥರ ಇರುತ್ತೆ. काय म्हणतात रे मराठीमध्ये याला? करवंद. करवंद. ऑनलाईन ಸೊ ಕರವಂದೆ ತಿಂದ್ಬಿಟ್ಟು ನೆಕ್ಸ್ಟ್ ಇವಾಗ ಅಂಬೋಲಿ ಹತ್ರ ಹೊರಡೋಣ. ಸೊ ಇದೇ ರೂಟ್ ಅಂಬೋಲಿಗೆ ಹೋಗೋದು ಇವಾಗ ನೆಕ್ಸ್ಟು. ಸೊ ಇವಾಗ ಬ್ರೇಕ್ಫಾಸ್ಟ್ ಆಯಿತು ಆ್ಯಂಡ್ ಕವಳೆ ಹಣ್ಣು ಕೂಡ ತೊಗೊಂಡಾಯಿತು. ಸೊ ಇವಾಗ ನಮ್ಮ ಡೆಸ್ಟಿನಿ ಕಡೆ ಹೋಗೋಣ, ಅಂಬೋಲಿ. ಲೆಟ್ಸ್ ಗೋ. ಸೊ ಇವಾಗ ನಾವು ಅಂಬೋಲಿ ಮೇನ್ ಪಾಯಿಂಟ್ ಹತ್ರ ಬಂದು ರೀಚ್ ಆಗಿದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು ಎಕ್ಸಾಕ್ಟ್ 10:30. ನಾವು ಅಂದ್ಕೊಂಡಿದ್ವಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು 10 o'clockವರೆಗೂ ಇಲ್ಲಿ ರೀಚ್ ಆಗ್ತೀವಿ ಅಂತ. ಬಟ್ ಇಲ್ಲಿ ನೋಡ್ಬೋದು ಮಳೆ ಎಷ್ಟು ಹೆವಿ ಇದೆ ಅಂತ ಹೇಳಿ. ಸೊ ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ಇಲ್ಲಿಂದ ನೋಡ್ತಾ ಇದ್ದೀರಾ ತಾನೇ, ಇಲ್ಲಿಂದ ಸ್ವಲ್ಪ ಡೌನ್ ಹೋದರೆ ವಾಟರ್ ಫಾಲ್ಸ್ ಕಾಣುತ್ತೆ. ಇಲ್ಲಿಂದ 200 meters ವಾಲ್ಕೇಬಲ್ ಡಿಸ್ಟೆನ್ಸ್. ಸೊ ಬನ್ನಿ ಇವಾಗ ಅಂಬೋಲಿ ಬ್ಯಾಕ್ ಸೈಡ್ ವ್ಯೂ ಪಾಯಿಂಟ್ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಇಲ್ಲಿ. Thanks for watching the video till the end, and please make sure to subscribe the channel. Thank you guys.